ನೋಡಿ ಗೈಸ್, ಅವನ ಹೆಸರು ಅವನು ಬೆಕ್ಕಿನ ಕಣ್ಣವನು. ಸೊ ಮೊದಲು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕರೆಕ್ಟಾಗಿ ದೇವನಹಳ್ಳಿಗಿಂತ ಮುಂದೆ ಬಂದಿದ್ವಿ. ಸೊ ಮಾಮ್ಸ್ ಅವ್ರು ಹಿಡ್ಕೊಂಡ್ರು, ಅಂದರೆ ಪೊಲೀಸ್ ಅವ್ರು ಹಿಡ್ಕೊಂಡ್ರು, ಫೈನ್ ಹಾಕಿದ್ರು, 300 ರೂಪಾಯಿ ಹೋಯ್ತು ಕಾಸು. ಹೋದ್ರೆ ಹೋಗ್ಲಿ ಬಿಡಿ. ಅಲ್ಲಿಂದ ಬೆಂಗಳೂರಿಂದ ನಾನು ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಅಂದರೆ ಕರೆಕ್ಟಾಗಿ 400 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ನೋಡೋಣ 400 ರೂಪಾಯಿದಲ್ಲಿ ಗೇರ್ ಗಾಡಿದಲ್ಲಿ ಹೋಗುತ್ತಾ ಗುರು ಅಂತ. ಯಾಕಂದರೆ ಬಜೆಟ್ ಟ್ರಿಪ್ ಗುರು. ಈಶಾ ಫೌಂಡೇಶನ್ ನೋಡಬೇಕಂದ್ರೆ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಹೋಗ್ಬೋದು ಅಂದರೆ ಹೋಗ್ಬೋದು. ಓಕೆ, ಸಿಗ್ತೀನಿ ಗಾಯ್ಸ್. ಗುರು, ಇವಾಗ ನಾವು ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಹಳೇ ಮಾಡಲ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ KTM, ಡ್ಯೂಕು, ಆಮೇಲೆ ಕವಾಸಕಿ, ನಿಂಜಾ. ಸೊ ಅದರಲ್ಲೆಲ್ಲ ತಿರುಗಾಡ್ತಾರೆ. ನಾವು ಹಳೇ ಗಾಡಿ, ಗೇರ್ ಗಾಡಿ. ಸೊ 115cc ಗಾಡಿ ಗುರು ಇದು. ಈ ಗಾಡಿಯಲ್ಲಿ ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಈಶಾಗೆ ಹೋಗ್ತಾ ಇದ್ದೀವಿ. ಫಸ್ಟು ಮೊದಲನೇದಾಗಿ ಒಂದು ಡ್ಯಾಮ್ಗೆ ಹೋಗಿ ಬರ್ತೀವಿ. ಎಲ್ಲರೂ ಹುಡುಗಿರನ್ನ ಕೊಡ್ಸ್ಕೊಂಡು ಹೋಗ್ತಾರೆ, ಯಾರ್ಯಾರನ್ನೋ ಗರ್ಲ್ ಫ್ರೆಂಡ್ನ ಕೊಡ್ಸ್ಕೊಂಡು ಹೋಗ್ತಾರೆ. ನಾನು ಈ ಕಿತ್ತಾಗಿರೋ ನನ್ನ ಮಕ್ಕಳು 3 ಜನನ ಕೂಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಏನೇ ಹೇಳಿ ಗುರು, ಇವ್ರು ಮಾತ್ರ ಹಾಗೆ ಇಲ್ಲಿ ನಾವು ನಮ್ಮ ಕುಚ್ಚುಕ್ಕ ಗಾಡಿ. ಸೊ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಗುರು. ತ್ರಿಬಲ್ಸ್ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇಲ್ಲೇ ಹತ್ರನೇ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಮಾತ್ರ ಹೆಲ್ಮೆಟ್ ಹಾಕಿದ್ದೀನಿ. ಇಬ್ಬರು ಹೆಂಗಾನ ಹಾಳಾಗಿ ಹೋಗಲಿ ಅಂದ್ಬಿಟ್ಟು ಅವ್ರಿಗೆ ಹೆಲ್ಮೆಟ್ ಕೊಟ್ಟು ಹೋಗ್ತಾ ರೋಡಲ್ಲಿ ನಿಮಗೆ ನಂದಿ ಬೆಟ್ಟ ಸಿಗುತ್ತೆ. ಸೊ ಸ್ಟ್ರೈಟು ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಹೋಗೋ ರೋಡಲ್ಲಿ ನಿಮಗೆ ನಂದಿ ಬೆಟ್ಟ ಸಿಗುತ್ತಲ್ಲ ಗುರು. ಸೊ ಅಲ್ಲಿ ಲೆಫ್ಟ್ ಏನೋ ಹೊಡ್ಕೊಂಡ್ರೆ ನೀವು ನಂದಿ ಹಿಲ್ಸ್ಗೆ ಹೋಗ್ಬೋದು. ಸ್ಟ್ರೈಟ್ ಹಂಗೆ ಹೋಗ್ತಾನೆ ಇದ್ದರೆ ಈಶಾ ಫೌಂಡೇಶನ್ಗೂ ಹೋಗ್ಬೋದು. ಇನ್ನೂ ಒಂದು ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಒಂದು ಫೇಮಸ್ ಪ್ಲೇಸ್ ಇದೆ. ಅದು ಯಾವುದಪ್ಪ ಅಂದರೆ ಶ್ರೀನಿವಾಸ್ ಸಾಗರ್ ಡ್ಯಾಮ್ ಅಂತ. ಸೊ ಅದನ್ನು ಜಾಸ್ತಿ ಫೇಮಸ್ ಇಲ್ಲ ಗುರು, ಸ್ವಲ್ಪ ಕಡಿಮೆ ಫೇಮಸ್ ಐತೆ, ಅದಕ್ಕೂ ಹೋಗ್ಬೋದು. ಸೊ 3 ಪ್ಲೇಸು ಒಂದೇ ದಿವಸದಲ್ಲಿ ಸುತ್ತಾಡ್ಬೋದು. ಸೊ ನಿಮಗೆ ನನ್ನ ತಲೆ ಕೆಟ್ಟರೆ ಮೊದಲು ನಂದಿ ಬೆಟ್ಟಕ್ಕೆ ಹೋಗಿ, ಅದಾದಮೇಲೆ ಶ್ರೀನಿವಾಸ್ ಸಾಗರ್ ಡ್ಯಾಮ್ಗೆ ಹೋಗಿ, ಅದಾದಮೇಲೆ ನೀವು ಲಾಸ್ಟಲ್ಲಿ ಫೈನಲಾಗಿ ಶಿವ ಸ್ಟ್ಯಾಚ್ಯೂ ನೋಡ್ಬೋದು ಗುರು. ಸೀರಿಯಸ್ ಆಗಿ ನಂದಿ ಬೆಟ್ಟ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಒಂಥರ ಎಮೋಷ್ನಲ್ ಗುರು. ಸೊ ಎಷ್ಟೊಂದು ಜನ ಬೆಂಗಳೂರಿಯನ್ಸ್ ಮಾತ್ರ ಇದೊಂಥರ ತವ್ರ ಮನೆ. ಯಾಕಂದರೆ ಎಷ್ಟೊಂದು ಜನ ಒಂಥರ ರೈಡ್ಗಾಗಿರಲಿ, ಜಾಗಿಂಗ್ ಅಂತೀವಿ ನೋಡಿ, ಸೈಕ್ಲಿಂಗ್ ಆಗಿರಲಿ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಆಗಿರಲಿ, ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಎಷ್ಟೊಂದು ಜನ ಈ ಪ್ಲೇಸಿಗೆ ಬರ್ತಾರೆ. 10 ರೂಪಾಯಿ ಟಿಕೆಟು, 10 ರೂಪಾಯಿ ಟಿಕೆಟ್ ಒಂದು ಗಾಡಿಗೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇರೋದು. ಸೊ ಬನ್ನಿ ಹೋಗೋಣ. ಇವಾಗ 10 ರೂಪಾಯಿ ಏನಕ್ಕಪ್ಪ ಟಿಕೆಟ್ ತೊಗೊಂಡ್ವಿ ಅಂದರೆ ಒಂದು ಗಾಡಿಗೆ ಟಿಕೆಟ್ ತೊಗೊಂಡ್ವಿ. ಸೊ ಈ ಟಿಕೆಟು ಏನಕ್ಕಂತ ನನಗೆ ಗೊತ್ತಾಗಿಲ್ಲ. ಸೊ ಮೇ ಬಿ ವಿಸಿಟರ್ಸ್ಗಿರ್ಬೋದು. ಸೊ 10 ರೂಪಾಯಿ ಟಿಕೆಟ್ ಇಟ್ಕೊಂಡು ನಾವು ಇವಾಗ ಶ್ರೀನಿವಾಸ್ ಸಾಗರ್ ಡ್ಯಾಮ್ ಕಡೆ ಹೊರಟ್ವಿ ಗುರು. ಸೊ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ನಿಮಗೆ 25 ಕಿಲೋಮೀಟರ್ ಮೇಲೆ ಬೀಳುತ್ತೆ. ನಂದಿ ಹಿಲ್ಸ್ಗೆ, ಇಲ್ಲಿಂದ ನಂದಿ ಹಿಲ್ಸ್ಗೆ 35 ಕಿಲೋಮೀಟರ್ಸ್ ಬೀಳುತ್ತೆ. ಶ್ರೀನಿವಾಸ್ ಸಾಗರ್ ಡ್ಯಾಮಿಂದ ಈಶಾ ಫೌಂಡೇಶನ್ಗೆ 20 ಕಿಲೋಮೀಟರ್ಸ್ ಬೀಳುತ್ತೆ ಗುರು. ಸೊ ಇದೆಲ್ಲ ನೋಡಿದ್ಮೇಲೆ ನಮಗೆ 20 ಕಿಲೋಮೀಟರ್ ತಾನೇ ಹೋಗ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ ಅಂತ ಹೊರಟ್ವಿ. ಸೊ ಸುತ್ತಮುತ್ತ ವಾತಾವರಣ ಚೆನ್ನಾಗಿತ್ತು. ಆದರೆ ಡ್ಯಾಮ್ ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಇಲ್ಲಿ ಮಾನ್ಸೂನ್ ಸೀಸನ್ಗೆ ಬಂದರೆ ಇನ್ನೂ ಇಷ್ಟ ಆಗೋದು ಅಂತ ಅನ್ನಿಸ್ತು ಗುರು. ಯಾಕಂದರೆ ನಾವು ಹೋಗಿದ್ದು ಒಂಥರ ಈ ಸಮ್ಮರ್ ಸೀಸನ್ನು ಇನ್ನೇನು ಬರ್ತಾ ಇದೆ. ಸೊ ಸಮ್ಮರ್ ಸೀಸನಲ್ಲಿ ಅಷ್ಟೊಂದು ಮಳೆ ಇರಲ್ಲ, ಬೆಳೆ ಇರಲ್ಲ, ಏನೂ ಇರಲ್ಲ. ಸೊ ಅದಕ್ಕೆ ಅಲ್ಲಿ ನೀರು ಕೂಡ ಇರಲಿಲ್ಲ ಡ್ಯಾಮಲ್ಲಿ. ಓಕೆ ಗುರು, ಬೇಜಾನ್ ಸುಸ್ತಾಗಿದ್ವಿ. ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಟ್ಟು ಬಂದ್ವಿ. ಡ್ಯಾಮ್ ಮಾತ್ರ ಸಖತ್ತಾಗಿತ್ತು. ಆದರೆ ಚಿಕ್ಕದಾಗಿದ್ರು ಒಂಥರ ಚೆನ್ನಾಗಿತ್ತು ಗುರು. ಸೀರಿಯಸ್ ಆಗಿ ಮಸ್ತಾಗಿತ್ತು ಅನ್ಕೊ. ಆ್ಯಕ್ಚುಲಿ ಏನದು ಶ್ರೀನಿವಾಸ ಡ್ಯಾಮ್ ಇದೆಯಲ್ಲ, ಸೀರಿಯಸ್ ಆಗಿ ಈ ಡ್ಯಾಮ್ ನೋಡೋಕ್ಕೆ ಸ್ವಲ್ಪ ನಾರ್ಮಲಾಗಿ ಚಿಕ್ಕದಾಗಿರುತ್ತೆ. ಆದರೆ ನೀವು ಸಮ್ಮರ್ ಟೈಮಲ್ಲೆಲ್ಲ ಬಂದರೆ ಇಲ್ಲಿ ನೀರು ಇರಲ್ಲ ಗುರು. ಸೊ ನೀರು ಬೇಕಂದರೆ ನೀವು ಯಾವಾಗ ಬರಬೇಕಪ್ಪ ಅಂದರೆ ಮಾನ್ಸೂನ್ ಟೈಮಲ್ಲಿ ಬರಬೇಕು. ಕೆರೆ ಫುಲ್ ಆಗಬೇಕು. ಇದು ಆ್ಯಕ್ಚುಲಿ ಕೆರೆಯಿಂದ ನೀರು ಕೆಳಗೇನ ಬಿದ್ದರೆ ಇಲ್ಲಿ ಜಾಸ್ತಿ ನೀರು ಬರುತ್ತೆ. ಒಂಥರ ವ್ಯೂ ಸಾಕಾಗಿರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಆಗಿರುತ್ತೆ. ಸೊ ನಮ್ಮ ಹುಡುಗರಲ್ಲ ಇಲ್ಲಿ ನೀರು ಹಿಡಿತಾವ್ರು ಗುರು. ಸೀರಿಯಸ್ ಆಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಬೇಜಾನ್ ಡಿಸಪಾಯಿಂಟ್ಮೆಂಟ್ ಆಗೈತೆ ನಮ್ಮ ಹುಡುಗರಿಗೆ. ಈಶಾಗೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಈಶಾಯಿಂದ ಇಲ್ಲಿಗೆ ಒಂದು 20 ಕಿಲೋಮೀಟ್ರ್ ಐತೆ. ಸೊ ಇಲ್ಲಿಂದ ಹೋಗ್ಬಿಡೋಣ ಗುರು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಇದು ವೇಸ್ಟ್. ಇದು ನಾರ್ಮಲ್ ಅನ್ನಿಸ್ತು, ಆದರೆ ವೀವರಿ ಸಕಾಲಾಗೈತೆ ಗುರು. ಸೀರಿಯಸ್ ಆಗಿ ಇಲ್ಲಿ ನೀರು ಐತೆ, ಆದರೆ ಇನ್ನೂ ಜಾಸ್ತಿ ನೀರು ಬರಬೇಕು. ಯಾವ ಥರ ನೀರು ಐತೆ ಅಂತ ತೋರಿಸ್ತೀನಿ. ನೀರು ಕೆರೆ ಈ ಕೆರೆ ಏನಾನ ತುಂಬಿದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಬೇಕು. ಹೆವಿ ಆಳ ಐತೆ ಕೆರೆ.
ಕೆರೆ ಹೆವಿ ಆಳ ಐತೆ, ಅಲ್ಲಿಂದ ಹೋಗಿ ನಲ್ಲಿ ನೀರು ಬರುತ್ತೆ. ಈ ಥರ ನಿಮಗೆ ಕಾಣಿಸುತ್ತೆ, ಆದರೆ ನೀರೇನು ನಾವು ಬಂದ ಮೇಲೆ ತುಂಬ ಸಖತ್ತಾಗಿ ಅದ್ಭುತವಾಗಿ ಕಾಣಿಸುತ್ತೆ. ಸೀರಿಯಸ್ ಆಗಿ ಮಸ್ತಾಗಿತ್ತು ಗುರು, ನೋಡೋಕೆ ಮಸ್ತಾಗೈತೆ. ಆದರೆ ನೀರೇನೋ ಇನ್ನೂ ಜಾಸ್ತಿ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು. ಸೊ ನಾವು ಬಂದಿರೋ ಟೈಮ್ ಸರಿ ಇಲ್ಲ. ಆದರೆ ನೀವೇನೋ ಇಲ್ಲಿ ಬರಬೇಕಂದ್ರೆ ಬ್ಯಾಂಗ್ಳೂರಿಂದ ಒಂದು 60 ಕಿಲೋಮೀಟರ್ 65 ಕಿಲೋಮೀಟರ್ಸ್ ಆಗುತ್ತೆ ಗುರು. ಬ್ಯಾಂಗ್ಳೂರಿಂದ ಹೇಳ್ತಾ ಇರೋದಪ್ಪ. ಸೊ ಏನೋ ಗಾಡಿ 2 ವೀಲರಲ್ಲಿ ಬಂದರೆ ಚೆನ್ನಾಗಿರುತ್ತೆ, 4 ವೀಲರಲ್ಲಿ ಬಂದರೂ ಸಖತ್ತಾಗಿರುತ್ತೆ. ವೀವೆಲ್ಲ ಈ ಥರ ಇರುತ್ತೆ. ಸೊ ನೀರು ಈ ಥರ ಇರುತ್ತೆ. ಇವಾಗ ಬಂದರೆ ನಿಮಗೆ ಏನಾನ ಇಲ್ಲಿ ಜಳಕ ಸ್ವಿಮ್ಮಿಂಗು ಅದು ಇದು ಮಾಡಬೇಕಂದ್ರೆ ಆಗಲ್ಲ ಸೀರಿಯಸ್ ಆಗಿ, ಯಾಕಂದರೆ ನೀರು ಈ ಥರ ಇರುತ್ತೆ. ನಾರ್ಮಲಾಗಿ ಆಗುತ್ತೆ, ಜಾಸ್ತಿ ಇಷ್ಟ ಆಗಲ್ಲ ನಿಮಗೆ. ಸೊ ಜಸ್ಟ್ ಮಿಸ್. ನಾನಿವಾಗ ಅಣ್ಣ ಬೀಳ್ತಾ ಇದ್ದೆ. ನಮ್ಮ ಅಚ್ಚನೋ ಮೀನು ಹಿಡಿತಾವನೆ. ಶ್ರೀನಿವಾಸ ಸಾಗರ್ ಡ್ಯಾಮಲ್ಲಿ ಶ್ರೀನಿವಾಸ್ ಅವರು ಮೀನು ಹಿಡಿತಾವ್ರೆ, ನಿಮಗೆ ತೋರಿಸ್ತೀನಿ. ಲೇ ಶ್ರೀನಿವಾಸ ಸಾಗರ್ ಡ್ಯಾಮ್ ಮೀನು ಹಿಡಿತಾ ಇದ್ದೀನೋ? ಎಷ್ಟು ಸಿಕ್ತು ಮೀನು? ಇಲ್ಲಿ ದೊಡ್ಡದು ಮೀನು ಐತೆ ಬ್ರೋ. ಅಣ್ಣ ಅಲ್ಲಿಂದ ಓಡಿಸ್ಬೇಕಣ್ಣ, ಓಡಿಸಿದ್ರೆ ಸಿಗುತ್ತೆ ಅಣ್ಣ. ಅಲ್ಲಿಂದ ಹೊಡೀರಿ, ಟಪ್ ಅಂತ ಹೊಡೀರಿ. ಹಾಂ ಹಂಗೆ ಓಡಿಸ್ರಿ. ಅಣ್ಣನವ್ರ ಕೈಯಿಂದ ಹಿಡಿತಾವ್ರೆ. ಪಕಡ ಮಿಲ ಬಾಯ್, ನನಗೊಂದು ಅದ್ರಲ್ಲಿ ಅರ್ಧ ಕೊಡಿ, ಫ್ರೈ ಮಾಡ್ಕೊಂಡು ತಿಂತೀನಿ ಇಲ್ಲೇ. ಪಕಡ್ಲಿಯ ಖರಾಬ್ ಅವರು भाई कैसा पकड़ा वो? नहीं निन कैल आगिल्लो भाई, हमको तो पकड़ के देना भाई, वो उसको हमको आने को खाने को मन कर रहा है. लो मीन हिडियो शिष्य. ಇವನೇ ಶ್ರೀನಿವಾಸ ಸಾಗರ್ ಡ್ಯಾಮ್. ಈ ಶ್ರೀನಿವಾಸ ಸಾಗರ್ ಡ್ಯಾಮಲ್ಲಿ ಇಲ್ಲಿ ಮೀನು ಹಿಡಿತಾವ್ರು ಅಣ್ಣನವರು. ನೆಕ್ಸ್ಟು ಅಣ್ಣ ತೋರಿಸಿ ಮೀನು ಎಷ್ಟು ಹಿಡ್ದಿದ್ರ. ಅದ್ರಲ್ಲಿ 2 ಮೀನು ಕೊಡೋಣ, 5 ಮೀನು ಕೊಡೋಣ ದೊಡ್ಡದು. ಅದು ಸತ್ತೋಗೈತಾನೆ ಅವ್ರು. ಏನೈತೆ? ಕ್ರಾಬ್ ಐತಾ? ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಏಡಿಕಾಯಿ. ಏಡಿ ಸತ್ತೋಗ. ಏಯ್ ಮಚ್ಚಿ ಬದುಕೈತೋ, ಮಚ್ಚಿ ಬದುಕೈತೋ, ಕಚ್ಚುತ್ ಮಚ್ಚಿ ಹುಷಾರು. ಬದುಕೈತೆ. ಏಯ್ ಬದುಕೈತೋ, ಗೊತ್ತಿಲ್ಲ. ಇವಾಗ ತಿನ್ಬೋದಾ? ಲವ್ ಶಿಶಾ ಹೆಂಗನ ಒಂದು ಮೀನು ಹಿಡಿಯೋ ತಿನ್ಬೇಕು ಅನಿಸ್ತೈತಿ ಲವ್. ನೀನು ಹಳ್ಳಿ ಹುಡುಗ ಆಗಿದ್ರೆ, ನೀನು ಹಳ್ಳಿಯಲ್ಲೇ ಹುಟ್ಟಿದ್ರೆ ಮೀನು ಹಿಡಿತೀಯ ನಿನ್ ಕೈ. ಹಾಂ ಹಾಂ ಬೈ ಓ ಅಭಿ ಬರ್ನ್ ಮಾಡಿಬಿಟ್ಟು ಸುಟ್ಕೊಂಡು ತಿನ್ಬೋದಾ? ಬೈ ದೇದೋ ಏಯ್ ಮಚ್ಚ ಹಿಡ್ಕೊ, ಮಚ್ಚಿ ಹಿಡ್ಕೊ, ಬಿಡಬೇಡ. ಕವರಲ್ಲಿ ಬೈ ಅಲ್ಲಿ ಅಣ್ಣ ನಮ್ಗಿರ್ಲಿ ಬಿಡಿ ಅಣ್ಣ, ತಿಂತೀವಿ ನಾವು ಇವಾಗ. ಏಯ್ ಶಿಶಾ 2 ಕ್ರಾಬು ನಾವು ಹಿಡಿಯಲ್ಲ ಅಣ್ಣ. ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದನೇ ಬಂದಿರೋದು. ಅದಕ್ಕೆ ಒಂದು ಮೀನು ಕೊಡಿ, ಒಂದೇ ಒಂದು ಕೊಡೋಣ ದೊಡ್ಡದು. ಸತ್ತಾಗಿರೋದೇ ಕೊಡಿ. ನೋಡ ಹೆಂಗ್ ಕಳಿಸ್ತಲ್ಲ. ಏಯ್ ಮಚ್ಚ ಕ್ರ್ಯಾಬ್ ಇರ್ಲಿ ಬಿಡು ನಮ್ಗೇನೆ. ಸೊ ಗಾಯ್ಸ್ ಫೈನಲಿ ಶ್ರೀ ಶ್ರೀನಿವಾಸ ಡ್ಯಾಮಿಂದ ನಾವು ಮುಂದಕ್ಕೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಬಂದಮೇಲೆ ಸುಮ್ಮನೆ ನೀರಲ್ಲಿ ಬಿದ್ದು ಒದ್ಲಾಡ್ಬೇಕಪ್ಪ. ಸೊ ಜಾಸ್ತಿ ನೀರೇನಿರಲ್ಲ ಇಲ್ಲಿ, ಕಮ್ಮಿ ನೀರಿರುತ್ತೆ, ಒದ್ಲಾಡಬೇಕು. ಸೊ ನಾವಿವಾಗ ಸಿಗೋಣ ಈಶಾ ಫೌಂಡೇಶನ್ ಹತ್ರ ಡೈರೆಕ್ಟ್ಲಿ. ಲೆಟ್ಸ್ ಗೋ. ಫೈನಲ್ ಆಗಿ ಡೆಸ್ಟಿನೇಷನ್ ರೀಚ್ ಆಗೋ ಟೈಮ್ ಬಂತು ಗುರು. ಸೊ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಮುಂಚೆ ಇಲ್ಲಿ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಒಳಗಡೆಯಿಂದ ನಿಮಗೆ 4 ಕಿಲೋಮೀಟರ್ ಹೋಗ್ತಾನೆ ಇರಬೇಕು. ನೀವೇನ 2 ವೀಲರ್ 4 ವೀಲರಲ್ಲಿ ಬಂದರೆ ನಿಮ್ಗೇನ ಇಷ್ಟ ಆದರೆ ಗಾಡಿನ ಇಲ್ಲೇ ಸೈಡಲ್ಲಿ ಹಾಕ್ಬಿಟ್ಟು ನೀವು ನಡ್ಕೊಂಡು ಹೋಗ್ಬೋದು. ಒಂಥರ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಗುರು. ಇಲ್ಲ ಗುರು ನಾನು ಕಾರಲ್ಲಿ ಹೋಗ್ತೀನಿ, ಬೈಕಲ್ಲಿ ಹೋಗ್ತೀನಿ ಅಂದರೆ ಹೋಗ್ಬೋದು. ಸದ್ಯಕ್ಕೆ ಇಲ್ಲಿ ಇನ್ನೂ ಡೆವಲಪ್ಮೆಂಟ್ ನಡೀತೈತೆ. ಅಂದರೆ ರೋಡ್ಗಳು ಇನ್ನೂ ಇವಾಗ ಆಗ್ತಾವ್ರೆ, ಮೊನ್ನೆ ತಾನೇ ಓಪನ್ ಆಗಿರೋದಿದ್ದು. ಸೊ ರೋಡ್ ಅಂದರೆ
ಅಂದರೆ ನನಗೆ ಈ ಪ್ಲೇಸ್ ಇಷ್ಟ ಆಯ್ತು ಗುರು. ಆದಿಯೋಗಿ ಶಿವ ಸ್ಟ್ಯಾಚ್ಯೂನ ಆ ಪ್ಲೇಸ್ ಮಾಡಿದಾರಲ್ಲ, ಸೊ 200 ಎಕರೆದಲ್ಲಿ ಈ ಪ್ಲೇಸ್ ಮಾಡಿದಾರಂತೆ. ತುಂಬಾ ಖುಷಿ ಆಯಿತು. ಕೊಯಂಬತ್ತೂರ್ಗಿಂತ ಇದು ಸ್ವಲ್ಪ ದೊಡ್ಡದು ಗುರು, 200 ಎಕರೆದಲ್ಲಿ ಇದು ಮಾಡಿದ್ದಾರೆ. ಆಮೇಲೆ ನೀವು ಕಾರ್ ಪಾರ್ಕಿಂಗು, ಅದು ಎಂಟ್ರಿ ಫೀಸು ಅದೆಲ್ಲ ಇರುತ್ತಂತ ಹೋದರೆ ನಿಜವಾಗ್ಲೂ ಏನೂ ಇರಲ್ಲ ಗುರು, ಎಲ್ಲ ಫ್ರೀ. ಎಷ್ಟೊಂದು ಜನ ಹೇಳವ್ರೆ, ಸೊ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಎಲ್ಲ ಫ್ರೀ ಆ್ಯಕ್ಚುಲಿ. ಆಮೇಲೆ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ತುಂಬಾ ಅದ್ಭುತ ಪ್ಲೇಸಲ್ಲಿ ಕಟ್ಟೋರು ಗುರು. ನಂದಿ ಹಿಲ್ಸ್ ಹತ್ರ, ಆಮೇಲೆ ಇದು ಬೆಟ್ಟ ಗುಡ್ಡಗಳ ನಡುವೆ ಸೆಂಟ್ರಲ್ಲಿ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಐತಲ್ಲ, ನನಗದು ಸಖತ್ ಇಷ್ಟ ಆಗ್ಬಿಡ್ತು ಗುರು. ಸೀರಿಯಸ್ ಆಗಿ ಸಖತ್ ಇಷ್ಟ ಆಗ್ಬಿಡ್ತು. ಸೊ 4 ಕಿಲೋಮೀಟ್ರಲ್ಲಿ ಗಾಡಿದಲ್ಲಿ ಹೋಗಬೇಕು. ಸೊ 4 ಕಿಲೋಮೀಟ್ರ್ ನಿಮಗೆ ಆ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸೂಪರಾಗಿ ಹೋಗ್ಬೋದು. ಸೀರಿಯಸ್ ಆಗಿ ಆ ಸನ್ಸೆಟ್ ಆಗಿರಲಿ. ಸೊ ನಿಜವಾಗ್ಲೂ ಇದು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತಂತೆ. ಗೈಸ್ ಫೈನಲ್ ಆಗಿ ಈಶಾ ಹತ್ರ ಬಂದಿದ್ವಿ. ಸೊ ಇನ್ನು ಇಲ್ಲಿ ಡೆವಲಪ್ಮೆಂಟ್ ಬೇಜಾನ್ ನಡೀತಾ ಇತ್ತು ಗುರು. ಸೀರಿಯಸ್ ಆಗಿ ನಾನು ಕೊಯಂಬತ್ತೂರ್ದು ತಮಿಳ್ನಾಡು ಹತ್ರ ಇರ್ತದ ಅಲ್ಲಿ ಹೋಗಿಲ್ಲ, ನೋಡಿಲ್ಲ ನಾನು ಜಾಸ್ತಿ ಅಲ್ಲಿ. ಸೊ ಬೆಂಗಳೂರು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಮಾಡೋರಲ್ಲ, ತುಂಬ ಸಕ್ಕತ್ತಾಗೈತಿ. ಈ ಪ್ಲೇಸ್ ಮಾತ್ರ ಸಖತ್. ಈ ಚೂಸಿಂಗ್ ಪಾಯಿಂಟ್ ಐತಲ್ಲ, ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಗ್ಬಿಡ್ತು. ಯಾಕಂದರೆ ನಿಮಗೆ ತೋರಿಸ್ತೀನಿ ಬನ್ನಿರಿ. ಯಾಕಂದರೆ ಸೊ ಸುತ್ತ ಬೆಟ್ಟಗಳು, ಆ ಸೀನೇರಿ, ಆ ಸನ್ಲೈಟು, ಸೊ ಇದೆಲ್ಲ ಇನ್ನೂ ಡೆವಲಪ್ ಮಾಡ್ತಾರೆ. ಬೆಟ್ಟಗಳ ನಡುವೆ ಆದಿಯೋಗಿನ ಸ್ಟ್ಯಾಚ್ಯೂ ಅಂದರೆ ಶಿವನ್ ಸ್ಟ್ಯಾಚ್ಯೂ ಮಾಡೋರಲ್ಲ, ನನಗೆ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ ತುಂಬ ಇವಾಗ ಡೆವಲಪ್ ಆಗುತ್ತೆ ಗುರು. ಈ ಥರ ಮಾಡಿದ್ರೆ ಡೆವಲಪ್ ಆಗುತ್ತೆ, ಇನ್ನು ಬೇರೆ ಥರ ಮಾಡಿದ್ರೆ ಡೆವಲಪ್ ಆಗೋಲ್ಲ. ಸೊ ಬನ್ನಿ, ಇನ್ನೂ ನೋಡಿ, ನೀವೇನು ನೋಡ್ತಾ ಇದ್ರ ಇದು ಇನ್ನು ಇವಾಗ ಡೆವಲಪ್ ಮಾಡ್ತಾರೆ. ಇನ್ನು ಇಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರಿ ಈ ಥರ ಇರುತ್ತೆ. ಓಹೋ ಮಸ್ತಾಗಿರುತ್ತೆ ಸ್ಟಾರ್ಟಿಂಗ್ ಎಂಟ್ರಿ ಮಾತ್ರ. ನಿಮಗೆ ಏನು ಅನಿಸುತ್ತೆ ಅಂದರೆ ಕ್ರೇಜಿ ಆಗಿರುತ್ತೆ. ಸೊ ಯಾವುದು ಸ್ಟಾರ್ಟಿಂಗ್ ಎಂಟ್ರಿ ಗುರು, ಇದು ಸ್ಟಾರ್ಟಿಂಗ್ ಎಂಟ್ರಿ ಹಿಂಗಿರುತ್ತೆ. ಸ್ಟಾರ್ಟಿಂಗ್ ಎಂಟ್ರಿ ಇನ್ನು ಈ ಕಡೆ ಎಲ್ಲ ಡೆವಲಪ್ ಮಾಡ್ತಾರೆ. ಸೊ ಹಿಂಗೋಗಿ ಈ ಥರ ದೇವರು. ಕೊನೆಯದಾಗಿ ಗುರು, ಸೊ ಇದು ಶಿವ ಸ್ಟ್ಯಾಚ್ಯೂನ ನೋಡ್ಕೊಂಡು ನಿಂತ್ಕೊಂಡ್ರೆ ನೋಡ್ತಾನೇ ಇರ್ಬೇಕು ಅನಿಸುತ್ತೆ. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ಇದ್ರ ಡಿಸೈನರ್ ಯಾರು ಗುರು ಅಂತ. ಸೊ ಡಿಸೈನರ್ ಬಂದ್ಬಿಟ್ಟು ಜಗ್ಗಿ ವಾಸುದೇವ್ ಅನ್ನೋರು ಇದನ್ನು ಡಿಸೈನ್ ಮಾಡಿರೋದು. ಅಂದರೆ ಶಿವ ಸ್ಟ್ಯಾಚ್ಯೂನ ಅವರೇ ಡಿಸೈನ್ ಮಾಡಿರೋದು ಗುರು. ಕೊಯಂಬತ್ತೂರಲ್ಲಿರೋದು ಅವರೇ ಡಿಸೈನ್ ಮಾಡಿರೋದು, ಚಿಕ್ಕಬಳ್ಳಾಪುರದಲ್ಲಿರೋದು ಅವರೇ ಡಿಸೈನ್ ಮಾಡಿರೋದು. ಆಮೇಲೆ ಕೊಯಂಬತ್ತೂರದಲ್ಲಿರೋದು ಹೈಟು 112 ಫೀಟು, ಚಿಕ್ಕಬಳ್ಳಾಪುರಲ್ಲಿ ಇರೋದು 112 ಫೀಟು. ಆದರೆ ವಿಡ್ತು ಲೆಂತು ಸೇರಿದ್ರೆ ಚಿಕ್ಕಬಳ್ಳಾಪುರದ್ದು ದೊಡ್ಡದಂತೆ ಗುರು. ಸೊ ಇದು ದೊಡ್ಡದೇ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾನು ಫ್ರೆಂಟಿಂದ ನೋಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ಕೊಯಂಬತ್ತೂರಲ್ಲಿರೋಕ್ಕಿಂತ ಇದು ದೊಡ್ಡದಂತ ಎಲ್ಲರೂ ಹೇಳ್ತಾರೆ. ಸೊ ಆಮೇಲೆ ಇದು 600 ಟನ್ಸ್ ಇರೋದು. ನಮ್ಮ ಕರ್ನಾಟಕದಲ್ಲಿರೋ ಚಿಕ್ಕಬಳ್ಳಾಪುರ ಹತ್ರ ಇರೋ ಶಿವ ಸ್ಟ್ಯಾಚ್ಯೂ 600 ಟನ್ಸ್ ಇರೋದು. ಕೊಯಂಬತ್ತೂರಲ್ಲಿರೋ ಸ್ಟ್ಯಾಚ್ಯೂ ಬಂದ್ಬಿಟ್ಟು 500 ಟನ್ಸ್ ಇರೋದು. ಇದನ್ನ ಸ್ಟೀಲ್ ಮೆಟೀರಿಯಲಿಂದ ಮಾಡಿದ್ದಾರಂತೆ ಗುರು. ಸೊ ತುಂಬಾ ಸಖತ್ತಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ವಿಷಯ ಏನನ್ನ ನಿಮಗೆ ಗೊತ್ತಿಲ್ಲ ಅಂದರೆ, ಸೊ ನಮ್ಮ ಶಿವ ಸ್ಟ್ಯಾಚ್ಯೂ ಸ್ವಲ್ಪ ಕೊಯಂಬತ್ತೂರ್ಗಿಂತ ದೊಡ್ಡದು ಗುರು. ಕೊನೆಯದಾಗಿ ವಿಡಿಯೋದಲ್ಲಿ ಜೋಕ್ಸ್ ಇರಲಿಲ್ಲ ಅಂದರೆ ನನ್ನ ವಿಡಿಯೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿ ಎಂಡ್ ಆಗುತ್ತೆ ಗುರು. ಸೀರಿಯಸ್ ಆಗಿ ಶಿವ ಸ್ಟ್ಯಾಚ್ಯೂನ ನೋಡೋಕ್ಕೆ ಬಂದವರು ಅರ್ಧಕ್ಕರ್ಧ ಜನ ನಾನೇನೋ ಭಕ್ತಿಯಿಂದ ಬಂದಿರ್ತಾರೆ, ಮನಶಾಂತಿಗೋಸ್ಕರ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲೆಲ್ಲ ಬಂದಿದ್ದವರು ಎಲ್ಲ ರೀಲ್ಸ್ ಮಾಡೋಕ್ಕೆ, ಅದು ಮಾಡೋಕ್ಕೆ, ಟಿಕ್ ಟಾಕ್ ಬ್ಯಾನ್ ಆಗಿದೆ, ಫೇಸ್ಬುಕ್ ವೀಡಿಯೋ ಮಾಡೋಕ್ಕೆ, ನನ್ನಂಥವ್ರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ. ಆದರೂ ಕೂಡ ಎಲ್ಲರಿಗೂ ಈ ವಿಡಿಯೋ ಅನ್ವಯ ಆಗೋದಿಲ್ಲ ಗುರು. ಕೆಲವ್ರಿಗೆ ಮಾತ್ರ, ನನ್ನಂಥವ್ರಿಗೆ ಮಾತ್ರ ಈ ವಿಡಿಯೋ ಅನ್ವಯ ಆಗುತ್ತೆ. ಸೊ ನಿಮಗೆ ಸ್ವಲ್ಪ ಎಕ್ಸಾಂಪಲ್ಗಳು ತೋರಿಸ್ತೀನಿ ಗುರು. ಯಾವ ಥರ ಎಲ್ಲ ಈ ಕೈ ಮುಗಿಯೋ ಶಾರ್ಟ್ ಐತೆ ರೀಲ್ಸ್ಗೆ ಹಾಕ್ತಾರೆ. ಸೊ ಆ ಶಾರ್ಟ್ಗಳಿಗೆ ಯಾವ ಥರ ಎಲ್ಲ ತೆಗಿತಾರೆ ನೋಡಿ ಇಲ್ಲಿ. ಇಲ್ಲಿ ಅಣ್ಣ ಇಲ್ಲೇ. ಸೊ ರೀಲ್ಸ್ ಮಾಡೋ ಅಂದರೆ ರೀಲ್ಸ್ಗೆ ಅಣ್ಣ, ಇದು ಅಣ್ಣ ರೀಲ್ಸ್ಗೆ. ಇಲ್ಲೊಬ್ರು ಆಮೇಲೆ ಇಲ್ಲೊಬ್ನು ಬಗ್ರ, ಇಲ್ಲೊಬ್ನು ಅಣ್ಣ ಇಲ್ಲಿ ತಪಸ್ ಮಾಡ್ತಾರೆ. ಅದು ರಿಯಲ್ ತಪಸ್ ಅಲ್ಲ, ಓನ್ಲಿ ಫಾರ್ ವಿಡಿಯೋಸ್. ಆಮೇಲೆ ಇನ್ನೇರು ಮಚ್ಚ, ಅಲ್ಲೊಬ್ಬ ಅಂಕಲ್ ಎಲ್ಲಿ ಮಚ್ಚಿ. ಇಲ್ಲೊಬ್ರು ಅಕ್ಕ, ಅಕ್ಕನಿಗೆ ದೇವ್ರ ಮೇಲೆ ಇರೋ ಭಕ್ತಿ ಅದು. ಇಲ್ಲೊಬ್ರು ಹೊಸ ಅಕ್ಕ. ಇಲ್ಲಿ ಅಕ್ಕೊಂದು ವಿಡಿಯೋ, ಅದು ನಾರ್ಮಲ್ ಶೂಟ್ ಅಲ್ಲ ಗುರು, ಗೋಪ್ರೋ ಫೋನಲ್ಲಿ. ಆಮೇಲೆ ಇನ್ನ ಎಲ್ಲಿ ಮಚ್ಚಿ, ಇನ್ನ ಎಲ್ಲಿ
ಇನ್ನ ಎಲ್ಲಿ ಇಲ್ಲಿ ಅಣ್ಣಂದಿದು ಇಲ್ಲೊಬ್ಬ ಅಣ್ಣ ಮಚ ಇದು ಭಕ್ತಿಯಿಂದನ ಬರೀ ರೀಲ್ಸ್ಗೋಸ್ಕರ ಬಂದಿರೋದಲ್ಲ ನೀವೆಲ್ಲ, ಭಕ್ತಿಯಿಂದ ಬಂದಿಲ್ಲಲ್ಲೋ. ಎಕ್ಸಾಂಪಲ್ ಇನ್ನೂ ಒಂದೈತೆ ಇಲ್ಲಿ ಟಾಪು ಅಕ್ಕ. ಓ ಇಲ್ಲೊಬ್ರು ಅಣ್ಣ. ಓಹೋ ಅಣ್ಣದು ಪ್ರಪಂಚನೇ ಕಾಣಿಸ್ತೈತಲ್ಲ ಇಲ್ಲಿ.